ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೆ ಹೊಸ ಪ್ರಯತ್ನ, ಮತ್ತೆ ಹೊಸ ವಿಡಿಯೋ, ಮತ್ತೆ ಬೇರೆ ತರ ವಿಡಿಯೋ ಮಾಡೋಕ್ಕೋಸ್ಕರ ನಿಮ್ ಮುಂದೆ ಮತ್ತೆ ಬಂದಿದ್ದೀನಿ. ಈ ಸಲ ನನಗೋಸ್ಕರ ಅಲ್ದಿರೋ ಈ ನಾಡಿಗೋಸ್ಕರ, ಈ ನಾಡಿನ ಬೆಳವಣಿಗೆಗೋಸ್ಕರ ಆದ್ರೂ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡು ಮತ್ತೆ ಈ ಪ್ರಯತ್ನದೊಂದಿಗೆ ಬಂದಿದ್ದೀನಿ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಕರ್ನಾಟಕ ಯಾಕೆ ಇನ್ನ ಅಂಡರ್ ಡೆವಲಪಿಂಗ್ ಆಗಿದೆ, ಇನ್ನ ಯಾಕೆ ಡೆವಲಪ್ಡ್ ಆಗಿಲ್ಲ, ಅದಕ್ಕೆಲ್ಲ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ, ಅದಕ್ಕೆಲ್ಲ ಸೊಲ್ಯೂಷನ್ ಯಾವ ತರ ಆಗ್ಬೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಪಾಯಿಂಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ, ಆಮೇಲೆ ಒಂದೊಂದನೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ಡೀಟೇಲ್ ಆಗಿ ಪ್ರತಿಯೊಂದೂ ಹೇಳ್ತಾ ಹೋಗ್ತೀನಿ ನಿಮ್ಮ ಮುಂದೆ. ನಮ್ಮ ಕರ್ನಾಟಕ ಯಾಕೆ ಇನ್ನ ಡೆವಲಪಿಂಗ್ ಅಲ್ಲೇ ಇದೆ, ಯಾಕೆ ಡೆವಲಪ್ ಆಗಿಲ್ಲ, ಇದಕ್ಕೆಲ್ಲ ಮೇಜರ್ ರೀಸನ್ಸ್ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಬರೋದೇ ನಮಗೆ ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರು, ಹೆಲ್ತ್ ಕೇರ್ ಸೆಂಟರ್ಸು, ಎಜುಕೇಶನ್ ಅಂಡ್ ಸ್ಕಿಲ್ಸು, ಪಾಪ್ಯುಲೇಷನ್ನು, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಸು. ಇದಕ್ಕೆಲ್ಲದಕ್ಕಿಂತ ಮೇಜರು ನಾವುಗಳು ಯಾವುದೇ ತರ ಜವಾಬ್ದಾರಿ ತಗೊಳ್ದೇ ಇರೋದಕ್ಕೆ ಇದು ಒಂದು ಮೇಜರ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಮೇಲೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಮ್ಮ ಫಸ್ಟ್ ಪಾಯಿಂಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನು ಪಾಯಿಂಟ್ ಬರುತ್ತೆ ಅಂದ್ರೆ, ಪೂರ್ ರೋಡ್ ಕಂಡೀಷನ್ಸು. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ವರ್ಸ್ಟ್ ಕಂಡೀಷನ್ಸ್ ಆಫ್ ರೋಡ್ ಕಂಡೀಷನ್. ಟ್ರಾಫಿಕ್ ಜಾಮ್, ಹೌದು, ನಾವು ಆಫೀಸಲ್ಲಿ ಹೋಗಿ ಎಷ್ಟೊತ್ತು ವರ್ಕ್ ಮಾಡ್ತೀವೋ ಗೊತ್ತಿಲ್ಲ, ಆದ್ರೆ ಬೆಂಗಳೂರು ಲೈಫಲ್ಲಿ ಟ್ರಾಫಿಕ್ ಅಲ್ಲಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಷ್ಟು ಜಾಮ್ ಆಗಿರುತ್ತೆ ನಮ್ಮ ಬೆಂಗಳೂರು ಟ್ರಾಫಿಕ್. ಅದು ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ನಮ್ಮ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆಯೋ ಅಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಪಬ್ಲಿಕ್ಗೆ ಸಿಗ್ತಾ ಇಲ್ಲ. ಬಸ್ಸಸ್ ಅಲ್ಲಿ ಎಷ್ಟು ರಶಸ್ ಇರುತ್ತೆ, ಜನ ಎಲ್ಲ ನಿಂತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ಹೋಗ್ತಾ ಇರೋದನ್ನ ನಾವು ತುಂಬಾ ಸಲ ನೀವು ನೋಡಿರ್ತೀರ ಅನ್ಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಒನ್ ಆಫ್ ದ ಮೇನ್ ರೀಸನ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಡ್ರೈನೇಜಸ್ ಅಂತೂ ಬೆಂಗಳೂರು ಹೆವಿ ರೈನ್ ಆದವಂತೂ ಡ್ರೈನೇಜಸ್ ಎಲ್ಲ ಫುಲ್ ಆಗಿ ರೋಡಲ್ಲೇ ಹೋಗ್ತಾ ಇರೋದನ್ನ ನೀವೆಲ್ಲ ನೋಡಿರ್ತೀರ. ಮಳೆ ಬಂದಾಗ ನಮ್ ಇಷ್ಟವರೆಗೂ ನೀರ್ ತುಂಬಿರುತ್ತೆ, ಜನ ಎಲ್ಲ ಪರದಾಡ್ತಾ ಇರ್ತಾರೆ ಮನೆಗೆ ಹೋಗಕ್ಕೆ. ಆ ಡ್ರೈನೇಜಸ್ ಪ್ರಾಬ್ಲಮ್ ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ಯಾಕ್ಟ್ ಮಾಡಕ್ಕೆ. ನೆಕ್ಸ್ಟ್ ಪಾಯಿಂಟ್ ಬಂದು ಅನ್ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಸ್. ನಮ್ ಕರ್ನಾಟಕದಲ್ಲಿ ತುಂಬಾನೇ ಗ್ರಾಜುಯೇಷನ್ ಪೀಪಲ್ ಇದ್ದಾರೆ, ಆದ್ರೆ ಯಾರಿಗೂ ಆಪರ್ಚುನಿಟೀಸ್ ಅನ್ನೋದೇ ಇಲ್ಲ. ಬಿಕಾಸ್ ಎಜುಕೇಶನ್ ಅಂಡ್ ಜಾಬ್ ಗ್ಯಾಪ್, ಈ ಎರಡರ ಮಧ್ಯ ತುಂಬಾನೇ ಗ್ಯಾಪ್ ಇದೆ. ನಾವ್ ಏನ್ ಎಜುಕೇಶನ್ ಮಾಡೋಗಿರ್ತೀವಿ ಅದ್ರ ತಕ್ಕಂತ ಜಾಬ್ ಸಿಗಲ್ಲ. ಅದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಸ್ಕಿಲ್ಗೆ. ಆಮೇಲೆ ಬೇಸಿಕ್ ಟ್ರೈನಿಂಗ್ ಇರಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ನಮಗೆ ಜಾಬ್ ಬೇಕಾದಂತ ಬೇಸಿಕ್ ಟ್ರೈನಿಂಗು ಮತ್ತೆ ಮಾಡರ್ನ್ ಟ್ರೈನಿಂಗು ಈ ಎರಡು ಸಿಗದಿರೋ ಕಾರಣ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಅನ್ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ. ಆಮೇಲೆ ಬೇಸಿಕ್ ಮೇನ್ ರೀಸನ್ ಅಂದ್ರೆ, ಪ್ರತಿಯೊಬ್ರು ನನಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕು ಅಂತ ಗೌರ್ಮೆಂಟ್ ಜಾಬ್ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅವರೆಲ್ಲೂ ಆಚೆ ಕಡೆ ಆಪರ್ಚುನಿಟೀಸ್ ಟ್ರೈ ಮಾಡ್ತಾ ಇಲ್ಲ. ಅದು ಒಂದು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದಕ್ಕೆ. ನೆಕ್ಸ್ಟ್, ಕರ್ನಾಟಕ ಇಸ್ ಬಿಗ್ಗೆಸ್ಟ್ IT ಹಬ್ ಇದೆ, ಬಟ್ ನೋ ಬಡಿ ಇಸ್ ಗೆಟಿಂಗ್ ಆಪರ್ಚುನಿಟಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮಾಡರ್ನ್ ಟ್ರೈನಿಂಗ್ ಇಂದನೇ ಈ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಅನ್ನೋದು ಒಂದು ಬಿಗ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಇನ್ನ ಸ್ಟಿಲ್ ಅಂಡರ್ ಡೆವಲಪಿಂಗ್ ಆಗಿರೋದಕ್ಕೆ. ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್. ನಮ್ಮ ಸ್ಟೇಟ್ ಅಲ್ಲಂತೂ ಮರ ಬೆಳೆಸೋದಾಗ್ಲಿ, ಮರ ಕಡಿಯೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮರ ಗಿಡಗಳಲ್ಲಿ ತುಂಬಾ ಕಮ್ಮಿ ಆಗಿದೆ. ಆಮೇಲೆ ವಾಟರ್ ಪೊಲ್ಯೂಷನ್ ಅಲ್ಲಿ ಬಂತು ಅಂದ್ರೆ, ನಮ್ಮ ಇಂಡಸ್ಟ್ರಿಯಲ್ ವೇಸ್ಟೇಜು, ನಮ್ಮ ಸೊಸೈಟಿಲಿ ಆಗ್ತಿರೋ ವೇಸ್ಟೇಜ್ ಎಲ್ಲ ತಗೊಂಡೋಗಿ ನಾವು ಅಲ್ಲಿಗೆ ಡಂಪ್ ಮಾಡಿದ್ರೆ ಅಲ್ಲಿಂದ ನಮಗೆ ಆಗೋದೇ ಇದಲ್ವಾ, ನಮಗೆ ಪೊಲ್ಯೂಷನ್ ಆಗುತ್ತೆ. ಮತ್ತೆ ಇದರಿಂದ ಡಿಸೀಸಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಪೊಲ್ಯೂಷನ್ ಅನ್ನೋದನ್ನ ತುಂಬಾನೇ ಸೇಫ್ಟಿಯಾಗಿ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ಅದು ನಮಗೆ ಡೈರೆಕ್ಟ್ ಆಗಿ ಹೆಲ್ತ್ಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಟೆಕ್ನಾಲಜಿ ಗ್ರೋತ್. ನಮ್ಮ ಕರ್ನಾಟಕ ಅಂತೂ ಲಾರ್ಜೆಸ್ಟ್ ಟೆಕ್ನಾಲಜಿ ಗ್ರೋತ್ ಬಿಕಾಸ್ ಆಫ್ IT ಕಂಪನಿ ಇದೆ, AI ಇದೆ, ಸಾಫ್ಟ್ವೇರ್ಸ್ ಇದೆ, ಗ್ಲೋಬಲ್ ಇನ್ವೆಸ್ಟರ್ ಇದೆ. ಬಟ್ ನಾವು ಎಲ್ಲಿ ಎಡುತ್ತಾ ಇದೀವಿ ಅಂದ್ರೆ, ಡಿಜಿಟಲ್ ಎಜುಕೇಶನ್ನು, ಟೆಕ್ ಜಾಬ್ಸು, ಇಂಟರ್ನೆಟ್ ಆಕ್ಸಿಸ್ಸು, ಇನ್ನೋವೇಷನ್ಸ್, ಇದ್ರಲ್ಲೆಲ್ಲ ನಾವು ತುಂಬಾ ಎಡುತ್ತಾ ಇದೀವಿ. ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಟೆಕ್ನಾಲಜಿ ಗ್ರೋತ್ ಅಲ್ಲೂ ನಾವು ಟಾಪ್ ಅಲ್ಲಿ ಇರ್ತೀವಿ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಏನಾಗುತ್ತೆ ಅಂದ್ರೆ, ಇನ್ವೆಸ್ಟರ್ಸ್ಗಳು ಸಿಗಲ್ಲ, ಹೈ ರಿಸ್ಕ್ ಅಲ್ಲಿ ಇರ್ತಾರೆ ಬಿಕಾಸ್ ಆಫ್ ಸ್ಟಾರ್ಟ್ಅಪ್ಸ್. ಆಮೇಲೆ ಇವ್ರಿಗೆ ತುಂಬಾ ಕಾಂಪಿಟೇಷನ್ ಇರುತ್ತೆ. ಇವ್ರಿಗೆ ಇನ್ವೆಸ್ಟರ್ಸ್ ಅವರು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ
ಜಾಗಗಳು ಅಕ್ವಿಸಿಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಲೋ ಬಜೆಟ್. ಬಿಕಾಸ್ ಆಫ್ ಸ್ಟಾರ್ಟ್ಅಪ್ ಇಂದ ಇವರು ತುಂಬಾನೇ ರಿಸ್ಕ್ ಅಲ್ಲಿ ಇರ್ತಾರೆ. ಆ, ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ದಿರೋದಕ್ಕೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಇನ್ನ ತುಂಬಾ ಲ್ಯಾಕ್ ಬಿಹೈಂಡ್ ಅಲ್ಲಿ ಇದ್ದಾರೆ. ಆದ್ರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತೂ ಅಲ್ಟ್ರಾ ಆಗಿ ಲೆಜೆಂಡ್ ಆಗಿ ಹೋಗ್ತಾ ಇದೆ. ಬಟ್ ದ ಫೈನಲ್ ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಅಂತೂ ತುಂಬಾನೇ ಇಂಪಾರ್ಟೆಂಟು. ನಮ್ಮ ಕರ್ನಾಟಕ ಯಾಕೆ ಇನ್ನ ಡೆವಲಪ್ ಆಗಿಲ್ಲ ಅಂದ್ರೆ ಇದು ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ರೀಸನ್. ಯಾವ್ದಂದ್ರೆ ನಾವು ಎಲ್ಲಿವರೆಗೂ ಗೌರ್ಮೆಂಟ್ ಅವ್ರು ನೋಡ್ಕೊಳ್ಳುತ್ತೆ, ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕು, ಗೌರ್ಮೆಂಟ್ ಮಾತ್ರ ಫೋಕಸ್ ಮಾಡಬೇಕು, ನಾವುಗಳು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊಂಡು ಆರಾಮಾಗಿ ಇರೋಣ ಅಂತ ಯೋಚನೆ ಮಾಡ್ಕೊಂಡು ಈ ಡೆವಲಪ್ಮೆಂಟ್ ಬಗ್ಗೆ, ನಮ್ಮ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆ, ನಮ್ಗೇನು ಸೊಲ್ಯೂಷನ್ ನಮ್ ತಲೆನೇ ಓಡಿಸಿರೋದ್ರ ಬಗ್ಗೆ, ಇದ್ರಿಂದಾನೇ ನಮ್ಮ ಕರ್ನಾಟಕ ಸ್ಟೇಟು ಹಿಂಗಾಗಿರೋದು. ಪ್ರತಿಯೊಬ್ರು ಯಂಗ್ಸ್ಟರ್ಸುನು ಕೈ ಜೋಡಿಸ್ಬಿಟ್ಟು ಪ್ರತಿಯೊಬ್ಬ ಯಂಗ್ಸ್ಟರ್ಸುನು ಮುಂದೆ ನಿಂತು ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಇದಾಗ್ದಿರೋದು ಒಂದು ಚಾನ್ಸೇ ಇಲ್ಲ. ಹಾಗೆ ಆಗುತ್ತೆ. ನಾವೆಲ್ಲರೂ ಕೈ ಜೋಡ್ಸೋಣ, ನಾವು ಬದಲಾಗೋಣ, ನಮ್ಮ ರಾಜ್ಯನೂ ಬದಲಿಸೋಣ, ಎಲ್ಲರೂ ಒಗ್ಗಟ್ಟಾಗಿರೋಣ. ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.